ಹೇ ಗೈಸ್, ರಾಜ್ ಫಿಲ್ಮಿ ಟಾಕೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರು. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಇವತ್ತು ಪುಷ್ಪ 2 ರಿಲೀಸ್ ಆಗಿದೆ ಗುರು. ಪುಷ್ಪ 2 ನಾನು ನೋಡ್ಕೊಂಡ್ಬಿಟ್ಟು ಬಂದೆ. ನನಗೇನಪ್ಪ ಅನಿಸ್ತಂತ ಅದ್ರ ಬಗ್ಗೆ ಆನೆಸ್ಟ್ ರಿವ್ಯೂ ಕೊಡೋಕೆ ಬಂದಿದ್ದೀನಿ. ಜಾಸ್ತಿ ಕುಯ್ಯೋಕೆ ಹೋಗಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರ್ ಬಂದ್ಬಿಡ್ತೀನಿ ಗುರು. ಪುಷ್ಪ 1 ನಾನು ನೋಡಿದಾಗ ಏನು ಅನಿಸಿತ್ತಪ್ಪ ಅಂದರೆ ಆವ್ರೇಜ್ ಸಿನಿಮಾ ಅನಿಸಿತ್ತು. ಸೊ ಕನ್ನಡದಲ್ಲಿ ಏನೋ KGF ಲೆವೆಲ್ಗಿರೋ ಥರ ಮಾತು ಬಂದಿತ್ತು. ಡೈರೆಕ್ಟರ್ ಬುಚ್ಚಿ ಬಾಬು ಅವ್ರು ಹೇಳಿದ್ರು 10 KGF = 1 ಪುಷ್ಪ ಅಂತ. ಸೊ ನನಗೆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ. ಸೊ ಆ ಎಕ್ಸ್ಪೆಕ್ಟೇಷನ್ ಮೀರಿಲ್ಲ, ಅದಕ್ಕೆ ನಂಗೆ ಆವ್ರೇಜ್ ಅನ್ನಿಸ್ತು. ಆ ಸಿನಿಮಾಗೆ ಅಲ್ಲು ಅರ್ಜುನ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ರೆಸ್ಟ್ ಈಸ್ ಹಿಸ್ಟ್ರಿ. ಆ ಸಿನಿಮಾ ಮೋಸ್ಟ್ ಹೈಪ್ಡ್ ಸಿನಿಮಾ ಆಯಿತು. ಸೊ ಈ ವರ್ಷದ 2024 ಮೋಸ್ಟ್ ಹೈಪ್ಡ್ ಸಿನಿಮಾ ಪುಷ್ಪ ದ ರೂಲ್ ನೋಡ್ಕೊಂಬಿಟ್ಟು ಬಂದೆಗ್ರು. ನನಗೇನಪ್ಪ ಅನಿಸ್ತಂತ ಅದ್ರ ಬಗ್ಗೆ ಆನೆಸ್ಟ್ ರಿವ್ಯೂ ಕೊಡೋಕೆ ಬಂದಿದ್ದೀನಿ. ಜಾಸ್ತಿ ಕುಯ್ಯೋಕೆ ಹೋಗಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರ್ ಬಂದುಬಿಡ್ತೀನಿ ಗುರು. ಸಿನಿಮಾ ಯಾರನ ಏನಾನ ಹೇಳ್ರಿ, ಹೆಂಗನ ಹೇಳ್ರಿ, ಸಿನಿಮಾ ಮಾತ್ರ ನನಗೆ ಮಾತ್ರ ಸಖತ್ ಇಷ್ಟ ಆಯ್ತು ಗುರು. ಏನು ಗುರು ಇದು ಪಕ್ಕ ಕಮರ್ಷಿಯಲ್ ಸಿನಿಮಾ ಅಂತ ಅನಿಸ್ತು. ಸುಕುಮಾರ್ ಅವ್ರ ಡೈರೆಕ್ಷನ್ ಟಾಪ್ ನಾಚ್ ಆಗಿತ್ತು. DSP ಮ್ಯೂಸಿಕ್ ಚೆನ್ನಾಗಿತ್ತು. ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಕ್ರೇಜಿ, ನೆಕ್ಸ್ಟ್ ಲೆವೆಲ್. ಅವರು ನ್ಯಾಷನಲ್ ಅವಾರ್ಡು ಪುಷ್ಪ 1ಗೆ ಬರಬಾರ್ದಾಗಿತ್ತು, ಪುಷ್ಪ 2ಗೆ ಬರಬೇಕು ಗುರು ನ್ಯಾಷನಲ್ ಅವಾರ್ಡು. ಆ ಥರ ಆ್ಯಕ್ಟಿಂಗ್ ಮಾಡೋರೆ. ನಮ್ಮ ತಾಯಿ ಎಣ್ಣೆಗೂ ಸಖತ್ತಾಗಿತ್ತು ಗುರು ಸಿನಿಮಾ ಮಾತ್ರ. ನನಗೆ 350 ರೂಪಾಯಿ 3 ಅವರ್ 20 ನಿಮಿಷ 3 ಅವರ್ 15 ನಿಮಿಷ ಏನೋ ಐತೆ ಸಿನಿಮಾ. ಹೆಂಗಪ್ಪ ಏನು ಗುರು ಇವ್ರು ಏನು ಮಾಡ್ತಾರೆ? ಪುಷ್ಪ 1 ಬೋರ್ ಹೊಡೆದಿತ್ತು, ಇದನ್ನು ಹಂಗೆ ಮಾಡಿಬಿಡ್ತಾರೆ ಅಂತ ಅನಿಸಿತ್ತು. ಆದರೆ ಸುಕುಮಾರು ನೀಟಾಗಿ ಸುಕುಮಾರ್ ಅವ್ರ ರೈಟಿಂಗ್ಸ್ ಖರಾಬ್ ಆಗಿತ್ತು ಗುರು. ಖರಾಬ್ ಅಂದರೆ ಡಬ್ಬಾ ಥರ ಅಲ್ಲ ಗುರು, ಖರಾಬ್ ಅಂದರೆ ನೆಕ್ಸ್ಟ್ ಲೆವೆಲ್ ರೈಟಿಂಗ್ಸ್ ಗುರು. ಏನು ಗುರು ಅವ್ರ ರೈಟಿಂಗ್ಸು? 5 ನಿಮಿಷಕ್ಕೂ ಎಲಿವೇಶನ್ ಇಕ್ತವ್ರೆ, 5 ನಿಮಿಷಕ್ಕೂ ಸೆಂಟಿಮೆಂಟ್ ಇಕ್ತವ್ರೆ, 5 ನಿಮಿಷಕ್ಕೂ ಚೇಜಿಂಗ್ ಸೀನ್ಸ್ ಇಕ್ತವ್ರೆ, 5 ನಿಮಿಷಕ್ಕೂ ಅಲ್ಲು ಅರ್ಜುನ್ ಅವ್ರ ಪರ್ಫಾರ್ಮೆನ್ಸ್ಗಳು ನೆಕ್ಸ್ಟ್ ಲೆವೆಲ್ ತೋರಿಸ್ತವ್ರೆ. ನನಗೆ ಸಖತ್ ಇಷ್ಟ ಆಯಿತು. ಕಥೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಪುಷ್ಪ 2 ಪುಷ್ಪ 1 ಏನು ನೀವು ನೋಡಿರ್ತೀರ. ಸೊ ಅವನು ಹೆಂಗೆ ಒಬ್ಬ ಕೂಲಿ ಇರೋನು ಸಿಂಡಿಕೇಟ್ಗೆ ಹೋಗಿ ಸಿಂಡಿಕೇಟಿಂದ ಹೆಂಗೆ ರೂಲ್ ಮಾಡ್ತಾನೆ ಅನ್ನೋದೇ ಇರೋದು. ಪುಷ್ಪ 1 ರೂಲ್ ಮಾಡೋದಿರಲಿಲ್ಲ, ಬರೀ ಹೆಂಗೆ ಹೋಗ್ತಾನೆ, ಹೆಂಗೆ ಶ್ರೀಮಂತ ಆಗ್ತಾನೆ ಅನ್ನೋದು ಇತ್ತು. ಸೊ ಇವಾಗ ಪುಷ್ಪ 2ದಲ್ಲಿ ಶ್ರೀಮಂತ ಆದಮೇಲೆ ಅವ್ನಿಗಾಗೋ ಸಮಸ್ಯೆಗಳು ಯಾವ್ದ್ಯಾವುದು, ಅವ್ನು ಏನೆಲ್ಲ ಮಾಡ್ತಾನೆ ಮುಂದೆ ಅನ್ನೋದು ಸಿನಿಮಾದಲ್ಲಿ ತೋರಿಸ್ತಾರೆ. ಸೊ ಸಿಂಪಲ್ ಸ್ಟೋರಿಗಳು ಅಷ್ಟೇನು ತಲೆ ಓಡಿಸೋಂಗಿರಲ್ಲ. ಸೊ ಸಿಂಪಲ್ ಸ್ಟೋರಿನ ಡೈರೆಕ್ಟರ್ ಅವರು ತುಂಬಾ ಸಖತ್ತಾಗಿ ಅಚ್ಚುಕಟ್ಟಾಗಿ ಸೀನ್ ಬೈ ಸೀನ್ ಸಖತ್ತಾಗಿ ಮಾಡಿದ್ದಾರೆ ಗುರು. ಸೊ ಎಷ್ಟೊಂದು ಹೇಟ್ಸ್ಗಳು ಬರ್ತಾಯಿದೆ ಈ ಸಿನಿಮಾಗೆ, ಏನಕ್ಕಂತ ಗೊತ್ತಿಲ್ಲ. ಆದರೆ ಸಿನಿಮಾ ಸಖತ್ತಾಗಿದ್ದರೆ ಚೆನ್ನಾಗೈತೆ ಅಂತ ಅಂತೀವಿ, ಚೆನ್ನಾಗಿಲ್ಲ ಅಂದರೆ ಡಬ್ಬಾ ಫಿಲಮ್ ಅಂತ ಹೇಳ್ತೀವಿ. ಸೊ ನಾನೇ ಅದೇ ಥರ, ನಾನು ಯಾವ್ದಾನ ಸಿನಿಮಾ ಆಗಿರಲಿ ಗುರು, ತೆಲುಗು ಆಗಿರಲಿ, ಕನ್ನಡ ಆಗಿರಲಿ, ಹಿಂದಿ ಆಗಿರಲಿ, ಮಲಯಾಳಂ ಆಗಿರಲಿ, ಯಾವುದಾನ ಒಂದು ಸಿನಿಮಾ ಚೆನ್ನಾಗೈತೆ ಅಂದರೆ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಅದೇ ಥರ ಪುಷ್ಪ 2 ತುಂಬ ಸಖತ್ತಾಗೈತೆ ಗುರು. ಫಸ್ಟ್ ಹಾಫು ನನಗೇನಪ್ಪ ಅನಿಸ್ತಂದರೆ, ಫಸ್ಟ್ ಹಾಫು ಸೀನ್ ಮೇಲೆ ಸೀನು, ಎಲಿವೇಶನ್ ಮೇಲೆ ಎಲಿವೇಶನ್ ಎಲ್ಲ ಕೊಡ್ತಾಯಿದ್ರು. ಹೀರೋ ಇಂಟ್ರಡಕ್ಷನ್ ಸೀನ್ ಚೆನ್ನಾಗಿತ್ತು, ಸಾಂಗ್ಸ್ಗಳು 2 ಸಾಂಗ್ಸ್ ಚೆನ್ನಾಗಿತ್ತು, ಪುಷ್ಪರಾಜ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಓಕೆ ಎಲ್ಲ ಚೆನ್ನಾಗಿತ್ತು ಗುರು. ಸ್ವಲ್ಪ ಸ್ಲೋ ಪೇಸಲ್ಲಿ ನಡೀತಾ ಇತ್ತು. ಇನ್ನು ಸೆಕೆಂಡ್ ಹಾಫಿಗೆ ಬಂದರೆ, ಸೆಕೆಂಡ್ ಹಾಫು ಚಿಂದಿ ಚಿತ್ರಾನ್ನ ಅಂದ್ಕೊಂಬಿಡಿ ಚಿಂದಿ ಉಡಾಯಿಸ್ಬಿಟ್ರು ಗುರು. ಜಾತ್ರೆ ಸೀನ್ ಆಗಿರಲಿ, ಮಗಳು ಸೀನ್, ಸೆಂಟಿಮೆಂಟ್ ಸೀನ್ ಆಗಿರಲಿ, ಹೆವಿ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು. ಸೊ ಸೀನ್ ನನಗೆ ಅದು ಯಾರೋ ಎತ್ತಾಕೊಂಡು ಹೋಗಿರ್ತಾರೆ ಅವ್ರ ಚಿಕ್ಕಪ್ಪ, ಅವ್ರ ದೊಡ್ಡಪ್ಪ ಮಗಳನ್ನ, ಅವ್ರ ಅಣ್ಣ ಅವ್ರ ಮಗಳು, ಸಾರಿ ಗುರು, ದೊಡ್ಡಪ್ಪ ಅಂತ ಇದ್ವಿ. ಅವ್ರ ಅಣ್ಣ ಅವ್ರ ಮಗಳನ್ನ ಎತ್ತಾಕೊಂಡು ಹೋಗಿರ್ತಾರೆ. ಪುಷ್ಪರಾಜು ಒಳಗಡೆ ಇರ್ತಾನೆ, ಗನ್ ಎತ್ಕೊಂಡು ಹೋಗ್ತಾನೆ ಗುರು. ಅದು ಇಡೀ ಚಿತ್ತೂರೇ ನನ್ನ ಕಂಟ್ರೋಲ್ ಬೇಕು, ನಂದು ಪುಷ್ಪ ಗಾಡಿ ರೂಲ್ ಅಂತಾನೆ. ಅದು ಸೀನ್ ಮಾತ್ರ ನನಗೆ ನೆಕ್ಸ್ಟ್ ಲೆವೆಲ್ ಅನಿಸ್ತು. ಲಾಸ್ಟ್ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಅನಿಸ್ತು. ಜಾತ್ರೆ ಸೀನ್ ಯಪ್ಪ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೊಟ್ಟರು ಕೊಡ್ಬೋದು ಇನ್ನೊಂದು ಅಂತ ಅನಿಸ್ತು. ಸೊ ಕ್ರೇಜಿಯಾಗಿ ಮಾಡೋರು ಗುರು. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಬೈ ಅಲ್ಲು ಅರ್ಜುನ್, 1 ಮ್ಯಾನ್ ಶೋ. ಸೊ ರಶ್ಮಿಕಾ ಮಂದಣ್ಣ ಅವರು ಚೆನ್ನಾಗಿ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಫಹದ್ ಫಾಸಿಲ್ ಅವರು ಸಖತ್ತಾಗಿ ಮಾಡವ್ರೆ. ಸೊ ಇವ್ರು 3 ಜನ ಹೈಲೈಟ್ ಸಿನಿಮಾದಲ್ಲಿ ಸಾಕಾಗಿ ಮಾಡೋರು ಗುರು. DSP ಅವ್ರ ಮ್ಯೂಸಿಕ್ಕಿನ ಸ್ವಲ್ಪ ಚೆನ್ನಾಗಿರ್ಬೇಕಾಗಿತ್ತು. ಸೊ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನನಗೇನಪ್ಪ ನೆಗೆಟಿವ್ ಅನಿಸ್ತಂದರೆ, ಕ್ಲೈಮ್ಯಾಕ್ಸ್ ಥ್ರಿಲ್ಲಿಂಗ್ ಇರಲಿಲ್ಲ ಗುರು. ಲಾಸ್ಟು ಒಂದು ಫೈಟಿಂಗ್ ಸೀನ್ಸ್ ಎಲ್ಲ ಆದಮೇಲೆ ಮದುವೆ ಆಗುತ್ತೆ. ಆ ಮದುವೆ ಓಕೆ ಗುರು, ನನ್ನ ಡೈರೆಕ್ಟರ್ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ಸೊ ಒಂಥರ ಗ್ರಿಪ್ ಇರಲಿಲ್ಲ, ಒಂಥರ ಏನು ಗುರು ಪುಷ್ಪ 3ದಲ್ಲಿ ಏನೆಲ್ಲ ಆಗ್ಬೋದು ಅಂತ ಆ ಥರ ಗ್ರಿಪ್ಪೇನು ಸಿಕ್ಕಿಲ್ಲ ನನಗೆ ನೋಡಾಕಬೇಕು ಅಂತ. ಬಟ್ ಓವರಾಲ್ ಆಗಿ ಸಿನಿಮಾ ಮಾತ್ರ ನನಗೆ ಇಷ್ಟ ಆಯಿತು. ಬ್ಲಾಕ್ ಬಸ್ಟರ್ ಅನ್ಕೊಂಬಿಡಿ ಸಿನಿಮಾ. ನೀವು ಏನೇನು ಅನಿಸುತ್ತೋ ಕಮೆಂಟ್ ಮುಖಾಂತರ ತಿಳಿಸ್ರಪ್ಪ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್, ಬೈ.